ಹಾಯ್, ಎಲ್ರಿಗೂ ನಮಸ್ಕಾರ. ಇದೇ ಡಿಸೆಂಬರ್ 13ರಂದು ನಡೀತಕ್ಕಂಥ ನವೋದಯ ಪರೀಕ್ಷೆಗೆ ನಾವೊಂದು ಕೆಲವೊಂದಿಷ್ಟು ಅತಿ ಮುಖ್ಯವಾದ ಪ್ರಶ್ನೆಗಳನ್ನು ತಂದಿದ್ದೇವೆ. ಈಗಾಗಲೇ ಕೆಲವೊಂದಿಷ್ಟು ವಿಡಿಯೋಗಳನ್ನ ನಾವು ನೋಡಿದಿವಿ. ಬನ್ನಿ, ಇದೊಂದು ಕೆಲವೊಂದು ಮುಖ್ಯವಾದಂತಹ ಪ್ರಶ್ನೆಗಳನ್ನ ನಾವು ಚರ್ಚೆ ಮಾಡೋದ ಮುಖಾಂತರ ಮುಂದೆ ಸಾಗೋಣ. ಬನ್ನಿ, ಮೊದಲನೇ ಪ್ರಶ್ನೆ ಏನಿದಪ್ಪ ಅಂದ್ರೆ, ಪ್ರಶ್ನೆಯನ್ನ ನೀವು ಸರಿಯಾಗಿ ಓದ್ಬೇಕು, ತದನಂತರ ಲೆಕ್ಕವನ್ನ ಮಾಡ್ರಿ. ಬನ್ನಿ, 30 ಪುರುಷರು ದಿನಕ್ಕೆ 9 ಗಂಟೆ ಕೆಲಸ ಮಾಡಿದರೆ 16 ದಿನಗಳಲ್ಲಿ ಬೆಳೆಯನ್ನು ಕೊಯ್ಯಬಹುದು. ನೋಡಿ, 30 ಜನ ಇದಾರಂತ, ದಿನಕ್ಕೆ 9 ಗಂಟೆ ಕೆಲಸ ಮಾಡಿದ್ರೆ 16 ದಿನದಲ್ಲಿ ಕೆಲಸ ಮುಗಿಸ್ತಾರಂತ. ಹಾಗಾದ್ರೆ 36 ಪುರುಷರು ದಿನಕ್ಕೆ 8 ಗಂಟೆ ಕೆಲಸ ಮಾಡಿದ್ರೆ ಅದೇ ಬೆಳೆಯನ್ನು ಎಷ್ಟು ದಿನಗಳಲ್ಲಿ ಕೊಯ್ಯಬಹುದು? ಅಂದ್ರೆ ಬನ್ನಿ, ಇಲ್ಲೊಂದು ಫಾರ್ಮುಲಾ ಇದೆ. ಏನಪ್ಪಾ ಅಂದ್ರೆ, ಜನ, ಕೆಲಸ, ಅದೇ ರೀತಿ ದಿನ ಅಂತ ಐತೆ. ಇಲ್ಲಿ ನೋಡ್ರಿ, ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ 30 ಪುರುಷರು, ಬರೀ 30 ಜನ ಅಂದ್ರೆ ಪುರುಷರ, 30 ಪುರುಷರು ಹಾಕ್ರಿ. ಬನ್ನಿ, 9 ಗಂಟೆ ಕೆಲಸ ಮಾಡಿದರೆ ಕೆಲಸ ಇರೋದು ಒಂದೇ ಕೆಲಸ. ನೋಡ್ರಿ, ಕೆಲಸ ಇರೋದು ಒಂದ್ ಕೆಲಸ. ನೋಡ್ರಿ, 30 ಜನ ಒಂದು ಕೆಲಸವನ್ನ 9 ಗಂಟೆ ಕೆಲಸ ಮಾಡಿದ್ರೆ 16 ದಿನಗಳಲ್ಲಿ, ಪ್ರತಿ ದಿನವೂ 9 ಗಂಟೆ ಕೆಲಸ ಮಾಡ್ತಾರೆ. ಸೊ ನಾವೇನ್ ಮಾಡ್ಬೇಕಂದ್ರೆ 16 ದಿನ ಇಂಟು 9 ಅಂದ್ರೆ ಪ್ರತಿ ದಿನನೂ 9 ಗಂಟೆ ಕೆಲಸ ಮಾಡ್ತಾರೆ, 16 ದಿನ ಮುಗಿಸ್ತಾರಂತ. ಅದೇ ರೀತಿ 36 ಪುರುಷರು, ನೋಡ್ರಿ, ಜನ ಮತ್ತೆ ಚೇಂದ್ರು, 36 ಪುರುಷರು ಅದೇ ಕೆಲಸವನ್ನ, ಸೇಮ್ ಕೆಲಸ ಚೇಂಜ್ ಇಲ್ಲ, ಆದ್ರೆ ದಿನಕ್ಕೆ 8 ಗಂಟೆ ಕೆಲಸ ಮಾಡಿದ್ರೆ, ದಿನಕ್ಕೆ 8 ಗಂಟೆ ಕೆಲಸ ಮಾಡಿದ್ರೆ ಎಷ್ಟು ದಿನಗಳಲ್ಲಿ ಮುಗಿಸ್ತಾರೆ? ನಮ್ ನೋಡ್ರಿ, ಇಲ್ಲಿ ದಿನ ಬರ್ದಿನಿ, ಗಂಟೆ ಗಂಟೆ ದಿನ ಎಷ್ಟು ದಿನಗಳಲ್ಲಿ ಮುಗಿಸ್ತಾರೆ ಅಂತ ಕೇಳ್ತಿದಾರೆ. ಬನ್ನಿ, ಇದನ್ನ ನಾವೇನ್ ಮಾಡಮ್ರಿ, ಈ ರೀತಿ ಏಕಮಾನ ಪದ್ಧತಿಯಲ್ಲಿ ಹೋಗೋಣ. ಸೊ 30 ಇಂಟು 1 ಇಂಟು 16 ಇಂಟು 9 ಮಾಡ್ರಿ. ತದನಂತರ ಅದೇ ರೀತಿ 36 ಇಂಟು 1 ಇಂಟು 8 ಬಾಕ್ಸ್ ಬಿಡ್ರಿ. 36 ಇಂಟು 1 ಇಂಟು 8 ಬರೀ ಕಟ್ತವ್ರಿ. 8 ಒಂದ್ಲೆ, 8 ಎರಡ್ಲೆ, 8 ಒಂದ್ಲೆ 8 ಎರಡ್ಲೆ ಹೋಯ್ತಾ? ಬರೀ ಮತ್ತೆ ಹೋಗುತ್ತೆ ನೋಡ್ರಿ. 9 ಒಂದ್ಲೆ, 9 ನಾಲ್ಕಲೆ, ಮತ್ ನೋಡ್ರಿ 2 ಒಂದ್ಲೆ, 2 ಎರಡ್ಲೆ, 2 ಒಂದ್ಲೆ, 2 15 ಕೆಳಗೆಲ್ಲವೂ ಕಟ್ತೋದು ನೋಡ್ರಿ. ಸೊ 15 ಒಂದ್ಲೆ 15, 15 ಒಂದ್ಲೆ 15. ಸೊ 15 ದಿನಗಳಲ್ಲಿ ನಮಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಕೆಲಸ ಮಾಡ್ತಾರ. ಬನ್ನಿ, ಮೊದಲ ಆಯ್ಕೆ 1 ನೋಡ್ರಿ, ಸರಿಯಾದ ಆಯ್ಕೆ. ನೋಡ್ರಿ, ಇನ್ನೊಂದ್ಸಲ ಸರಿಯಾಗಿ ಕೇಳಿಸ್ಕೊಡ್ರಿ. 30 ಪುರುಷರು ದಿನಕ್ಕೆ 9 ಗಂಟೆ ಕೆಲಸ ಮಾಡಿ 16 ದಿನದಲ್ಲಿ ಮುಗಿಸ್ತಾರ ಅಂದ್ರೆ ಏನ್ ಮಾಡ್ಬೇಕು? ಜನ, ಕೆಲಸ, ದಿನ ತಗೊಂಡು ಜನ ಎಷ್ಟಿದ್ರ ಕೆಲಸ ದಿನ ಬರ್ಕೋಬೇಕು, ವಿತ್ ಗಂಟೆ ಕೊಟ್ಟಾನ, ಅದಕ್ಕಾಗಿ ಇಂಟು ಮಾಡ್ಬೇಕು. ತದನಂತರ ಅದೇ ರೀತಿ 36 ಜನ ಅದೇ ಕೆಲಸವನ್ನ ದಿನಕ್ಕೆ 8 ಗಂಟೆಗಳಂತೆ ಕೆಲಸ ಮಾಡಿದ್ರೆ ಎಷ್ಟು ದಿನಗಳಲ್ಲಿ ಮುಗಿಸಬಹುದು ಕೇಳ್ತಾರ. ಸೊ ಹಾಗಾಗಿ 15 ದಿನಗಳಲ್ಲಿ ಕೆಲಸವನ್ನ ಮುಗಿಸಬಹುದು. ಸೊ ಬನ್ನಿ, ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಪ್ರಶ್ನೆ ಸಂಖ್ಯೆ 2 ಏನ್ ಹೇಳುತ್ತಪ್ಪ ಅಂದ್ರೆ, ಒಂದು ಪೆನ್ಸಿಲ್ ನ ಬೆಲೆ 2.5 ರೂಪಾಯಿ. ನೋಡ್ರಿ, ಇಲ್ಲಿ ಅಕ್ಷರದಲ್ಲಿ ಕೊಟ್ಟಿದ್ದಾರೆ, ನಾವು ಸರಿಯಾಗಿ 2 ರೂಪಾಯಿ 50 ಪೈಸೆಗೆ ನಾವು 2.5 ರೂಪಾಯಿ ಅಂತೀವಿ. ಸೊ ಅದನ್ನ ನಾವು ಡೈರೆಕ್ಟ್ ಆಗಿ ದಶಾಂಶದಲ್ಲಿ ಬರ್ಕೋಬಹುದು, 2.5 ರೂಪಾಯಿ ಅಂತ. ಸೊ ಒಂದು ಪೆನ್ಸಿಲ್ ನ ಬೆಲೆ 2.5 ರೂಪಾಯಿ. ಅಮಿತ್ ತನ್ನ ಹುಡುಗ 1.5 ಡಜನ್, ನೋಡ್ರಿ ಡಜನ್ ಅಂದ್ರೆ ಗೊತ್ತು ನಿಮಗೆ, 1 ಡಜನ್ಗೆ 12 ಪೆನ್ಸಿಲ್ ಬರ್ತಾವ. ಅವ್ರು 1.5 ಡಜನ್ ಅಂದ್ರೆ 1 ಡಜನ್ ಮತ್ತೆ ಅರ್ಧ ಡಜನ್, ಇಟ್ ಮೀನ್ಸ್ 18 ಪೆನ್ಸಿಲ್ಗಳನ್ನು ಖರೀದಿಸಿ ಅಂಗಡಿಯವನಿಗೆ 100 ರೂಪಾಯಿ ನೋಟನ್ನು ಕೊಟ್ಟನು. ಅಂದ್ರೆ 1.5 ಡಜನ್ ಪೆನ್ಸಿಲ್ ತಗೊಳ್ತದನ, 100 ರೂಪಾಯಿ ಅಂಗಡಿ ಕೊಟ್ಟಮಟ್ಟ. ತದನಂತರಿಂದ ಹಾಗಾದ್ರೆ ಅವನು ಮರಳಿ ಪಡೆಯುವ ಹಣ ಎಷ್ಟು? ಅಂದ್ರೆ ಅಂಗಡಿಯವನು ಏನ್ ಮಾಡ್ತಾನಪ್ಪ ಅಂದ್ರೆ, ದುಡ್ಡು ತಗೊಂಡ್ಮೇಲೆ ಚಿಲ್ಲರೆ ಕೊಡ್ಬೇಕಲ್ಲ, ಎಷ್ಟು ಕೊಡ್ತಾನ, ಇವ್ನು ಎಷ್ಟು ಇಸ್ಕೊಳ್ತಾನ ಅಂದ್ರೆ ಪ್ರಶ್ನೆ. ಮೊದಲೇ ಬಿಡಮ್ರಿ, ನಮಗೆ ಏನಾಗುತ್ತೆ, ಎಷ್ಟು ದುಡ್ಡು, ಹಣ ಎಷ್ಟು ಖರ್ಚಾಗತ್ತೆ ನೋಡಮ್ರಿ. ಇದು ಒಂದು ಪೆನ್ಸಿಲ್ ಬೆಲೆ. ಅವರು ಒಟ್ಟಾರೆಯಾಗಿ ಅಮಿತ್ 1.5 ಡಜನ್ ಪೆನ್ಸಿಲ್ ತಗೊಳ್ಳೋಣ. ಬರೀ ಮೊದಲು 1.5 ಡಜನ್ ಅಂದ್ರೆ ಏನು? 1 ಡಜನ್ಗೆ 12 ಪೆನ್ಸಿಲ್ ಇರ್ತಾವೆ. ಇಲ್ಲಿ 1.5 ಡಜನ್ 1.5, 1.5 ಅಂದ್ರೆ 1.5 ಇಂಟು 12 ಮಾಡಿಬಿಟ್ರೆ ನಮಗೆ ಎಷ್ಟು ಹೊಸದ ಅಂತ ಗೊತ್ತಾಗತ್ತ. ಸಿಂಪಲ್, ಇಲ್ಲಿ ದಶಾಂಶ ಇಲ್ಲ ಅಂತ ಥಿಂಕ್ ಮಾಡ್ರಿ. 12 15 180 ಆಗತ್ತ. 1 ಪಾಯಿಂಟ್ ಇದ್ದರಿಂದ 1 ಪಾಯಿಂಟ್ ಕೊಡ್ರಿ. ಸೊ 18 ಪೆನ್ಸಿಲ್ ಅಂತ ಅರ್ಥ ಆಯ್ತು ನಮ್ಗೆ. ಈಗ ಬರ್ರಿ, ಅವ್ರು 18 ಪೆನ್ಸಿಲ್ ಖರೀದಿ ಮಾಡ್ತದನ. ಒಂದು ಪೆನ್ಸಿಲ್ ನ ಬೆಲೆ 2.5 ರೂಪಾಯಿ. ಸೊ 18 ಪೆನ್ಸಿಲ್ ಎಷ್ಟು ಅಂತ ನಾವು ಡೈರೆಕ್ಟ್ ಲೆಕ್ಕ ಮಾಡ್ರಿ. ಬರೀ 18 5 90, 18 2 36, 36 ಪ್ಲಸ್ 9 45. ಸೊ 1 ಅಂಕಿ ಪಾಯಿಂಟ್ ಇದೆ. ಸೊ ಅವನ ಖರ್ಚು, ಅದರ ಅರ್ಥ, ಸೊ 45 ರೂಪಾಯಿ ಏನಾಗತ್ತಪ್ಪ ಅಂದ್ರೆ ಆ 1.5 ಡಜನ್ ಪೆನ್ಸಿಲ್ಗೆ ಖರ್ಚಾಗತ್ತ. ಒಟ್ಟು ಅವ್ರು ಕೊಡ್ತಾ ಇರೋದು 100 ರೂಪಾಯಿ ಹಣ.
100 ರೂಪಾಯಿ ಹಣ ಕೊಡ್ತಾ ಇದ್ದಾನ. ಸೊ 45 ರೂಪಾಯಿ ಖರ್ಚಾಗಿದೆ. ಅಂಗಡಿಯವರು ಮರಳಿ ಕೊಡಬೇಕಾದ ಹಣ ಎಷ್ಟಪ್ಪ ಅಂದ್ರೆ ಆ 100ರಲ್ಲಿ 45 ರೂಪಾಯಿ ಕಳೀರಿ, ಬರ್ತಕ್ಕಂಥ ಉತ್ತರ 55 ರೂಪಾಯಿ ಆಗಿರ್ತದ. ಸೊ ಆಯ್ಕೆ 4ರಲ್ಲಿ ನಮಗೆ ಸರಿಯಾದ ಉತ್ತರ ಇದೆ. ಬನ್ನಿ ಮುಂದಿನ ಪ್ರಶ್ನೆಗೆ ನಾವು ಸಾಗೋಣ. ಪ್ರಶ್ನೆ ಸಂಖ್ಯೆ 3 ಏನ್ ಹೇಳುತ್ತಪ್ಪ ಅಂದ್ರೆ, ಬನ್ನಿ, ಒಂದು ಮರದ ಹಲಗೆಯು, ನೋಡ್ರಿ, ಒಂದು ಮರದ ಹಲಗೆ ನೋಡ್ರಿ, ಇದನ್ನು ಕೊಡಿ. ಒಂದು ಮರದ ಹಲಗೆಯು 2.5 ಮೀಟರ್ ಅಗಲ, ಬರೀ ಇದರ ಅಗಲ ಅನ್ಕೊಳ್ರಿ, ಇದನ್ನ 2.25 ಮೀಟರ್ ಅಂತ ಅಗಲದ. ತದನಂತರ 0.025 ಮೀಟರ್ ದಪ್ಪ ಇದೆ, ಅಂದ್ರೆ ಇದು ಘನ. ಸೊ ಹೆಂಗಪ್ಪ ಅಂದ್ರೆ ಸೊ ಇದು ಘನ ವಸ್ತು ಅಲ್ವಾ. ಸೊ ಇದರ ದಪ್ಪ ಅಂದ್ರೆ ಏನು, ಒಳಗಡೆ ಎತ್ತರಿಂದ ಒಳ ಸೊ ಒಳಗಡೆ ಅದ್ರ ದಪ್ಪ ಏನೈತಪ್ಪ ಅಂದ್ರೆ, ಟೋಟಲ್ ಆಗಿ ದಪ್ಪ ಏನಾಗುತ್ತಪ್ಪ ಅಂದ್ರೆ, ಸೊ 0.025 ಮೀಟರ್. ತದನಂತರ ಇದರ ಪರಿಮಾಣ 0.25 ಘನ ಮೀಟರ್ ಅಂತ ಅರ್ಥ. ಇದನ್ನು ವ್ಯಾಲ್ಯೂಮ್ ಹೇಳ್ತದ ಅಂದ್ರೆ ಘನಫಲ ಹೇಳ್ತದನ. ಇದನ್ನು ಒಟ್ಟಾರೆಯಾಗಿ ಘನಫಲ ಹಿಡಿದು 0.25 ಘನ ಮೀಟರ್ ಅಂತ ಹೇಳ್ತದ, ಘನ ಮೀಟರ್. ಸೊ ಆಗಿದ್ದರೆ ಅದರ ಉದ್ದವನ್ನು ಕಂಡ್ರೆ, ಉದ್ದ ಇಲ್ಲಿ ಬೇಕಾ, ಉದ್ದ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ನಮ್ಗೆ ಉದ್ದ ಬೇಕಪ್ಪ ಅಂದ್ರೆ ನಮ್ಮ ಸೂತ್ರದ, ಸೊ ಉದ್ದ ಇಸ್ ಈಕ್ವಲ್ ಟು ಘನಫಲ ಡಿವೈಡೆಡ್ ಬೈ ಅಗಲ ಇಂಟು ಎತ್ತರ. ಸೊ ಇಲ್ಲಿ ಅಗಲ ಅಂದ್ರೆ ಕೊಟ್ಬಿಟ್ಟನ, ಎತ್ತರ ಅಂದ್ರೆ ದಪ್ಪ ಅನ್ಕೊಳ್ರಿ. ಸೊ ಅದನ್ನ ಬೆಲೆ ಹಾಕ್ರಿ. ಸೊ ಬನ್ನಿ, ಬರೀ ಘನಫಲ ಏನೈತೆ 0.25 ಬರ್ಕೊಂಡ್ರಂಗೆ, ಡಿವೈಡ್ ಬೈ ಅಗಲ ಎಷ್ಟೈತಿ 2.5 ಐತಿ, ಎತ್ತರ ಇಲ್ಲಿ ಬರೀ ಸರ್ ದಪ್ಪ ಕೊಟ್ಟ, ದಪ್ಪವನ್ನ ನೀವು ಅಗಲ ತಗೊಂಡ್ರೆ ಅಗಲವನ್ನ ಎತ್ತರ ಅಂತ ಅನ್ಕೊಡ್ರಿ, ಏನ್ ಪ್ರಾಬ್ಲಮ್ ಇಲ್ಲ ಇಲ್ಲಿ. ಯಾಕಂದ್ರೆ 3 ಆಯಾಮಗಳು ಬರ್ತಾವ. ಸೊ ಇಲ್ಲಿ ಕೊಟ್ಟಂತ 2 ಆಯಾಮಗಳು ಬಿಟ್ರೆ ಇನ್ನೊಂದು ಆಯಾಮ ನಾವು ಕಡಿಬೇಕಾಗೈತೆ. ಸೊ ಹಾಗಾಗಿ ಇನ್ನೊಂದು ಅಗಲ ಮತ್ತೆ ಎತ್ತರ ಆಗಿರ್ತದ. ಬನ್ನಿ ಇನ್ನೊಂದು ಏನದ 0.025 ಅಂತ ತಗೊಳ್ರಿ, 0.025. ಇದನ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ರಿ, ಆಟೋಮೆಟಿಕ್ ಆನ್ಸರ್ ಬರ್ತದೆ. ಬನ್ನಿ ಪಾಯಿಂಟ್ ಶಿಫ್ಟ್ ಮಾಡೋಣ. ಇಲ್ಲಿ ಒಂದು ಪಾಯಿಂಟ್ ಕಳ್ಸಂಬ್ರಿ, ಇಲ್ಲಿ ಒಟ್ಟು 3 ಪಾಯಿಂಟ್ ಕಳ್ಸಂಬ್ರಿ. ಒಟ್ಟು ನಾನು 4 ಪಾಯಿಂಟ್ ನ ಶಿಫ್ಟ್ ಮಾಡಿದೆ. ಸೊ ಹಾಗಾಗಿ ಇಲ್ಲಿ 4 ಪಾಯಿಂಟ್, ಇಲ್ಲಿ ಕಡೆ 2 ಪಾಯಿಂಟ್ ಆಗುತ್ತೆ, ಇನ್ನು 2 0 ಹಾಕ್ಬಿಟ್ರೆ ಒಟ್ಟಾರೆಯಾಗಿ 4 ಪಾಯಿಂಟ್ ಶಿಫ್ಟ್ ಮಾಡ್ದಂಗೆ ಎಲ್ಲಾ ಪಾಯಿಂಟ್ ಶಿಫ್ಟ್ ಮಾಡಿದೆ. ಬನ್ನಿ ಇಲ್ಲಿ 25 ಐತೆ, ಇಲ್ಲಿ 25 ಇಲ್ಲಿ 2500, 25 ಒಂದ್ಲೆ 100 ಆಯ್ತು, 25 ಒಂದ್ಲೆ 25 4 100 ಆಯ್ತು. ಸೊ ನಮ್ಮ ಉತ್ತರ 4 ಮೀಟರ್ ಆಗ್ತದೆ. ಸೊ ಮೊದಲನೇ ಆಯ್ಕೆ 4 ಮೀಟರ್ ಸರಿಯಾಗತ್ತೆ ನೋಡ್ರಿ. ಪಾಯಿಂಟ್ ಶಿಫ್ಟ್ ಮಾಡೋದು ಸರಿಯಾಗಿ ತಿಳ್ಕೊಡ್ರಿ. ನಾವು ಪಾಯಿಂಟ್ ಬಲಕ್ಕೆ ಹೋದಾಗ ಇಲ್ಲಿ ಮೇಲೆ ಮತ್ತೆ ಬಲಕ್ಕೆ ಚೇಂಜ್ ಮಾಡ್ಬೇಕು, ಇಲ್ಲಿ ಎಡಗಡೆ ಹೋದ್ರೆ ಎಡಗಡೆ ಹೋಗಿ. ನಾನು ಏನ್ ಮಾಡಿದೆ, ಒಟ್ಟಾರೆಗೆ ಇಲ್ಲಿ 1 ಪಾಯಿಂಟ್ ಶಿಫ್ಟ್ ಮಾಡಿದೆ, ತದನಂತರ ಇಲ್ಲಿ 3 ಪಾಯಿಂಟ್ ಒಂದೇ ಸಲ ಶಿಫ್ಟ್ ಮಾಡಿದೆ. ಅಂದ್ರೆ ನನಗೆ ಪೂರ್ಣ ಸಂಖ್ಯೆ ಮಾಡ್ಕೊಂಡಿದ್ದೀನಿ ಕೆಳಗಡೆ 25 ಒಟ್ಟು 4 ಪಾಯಿಂಟ್ ಮುಂದೆ ಹೋದಾಗ ಇಲ್ಲಿ ಏನಾಗಿತ್ತು 0.2 ಇತ್ತು, ಇಲ್ಲಿ ಬಂದ್ರೆ 2 ಪಾಯಿಂಟ್ ಆಗುತ್ತೆ. ಸೊ ಇನ್ನೂ 2 ಪಾಯಿಂಟ್ ಮುಂದೆ ಹೋಗ್ಬೇಕಾಗಿತ್ತು. ಹಾಗಾಗಿ ನಾನು ಒಟ್ಟಾರೆಯಾಗಿ 2 0 4 ಪಾಯಿಂಟ್ ಮುಂದೆ ಮಾಡಿದೆ. ಸೊ ಹಾಗಾಗಿ ಕ್ಯಾನ್ಸಲ್ ಈಸಿ ಆಗ್ತದೆ ನನಗೆ 4 ಬಂದು. ಇದರರ್ಥ 4 ಮೀಟರ್ ಏನಾಗತ್ತಪ್ಪ ಅಂದ್ರೆ ಉದ್ದ ಆಗತ್ತ. ಸೊ ಮೊದಲನೇ ಆಯ್ಕೆಯಲ್ಲಿ ಸರಿಯಾಗಿದೆ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ 4ನೇ ಪ್ರಶ್ನೆ ಏನತ್ತಪ್ಪ ಅಂದ್ರೆ, ರಾಜೇಶನ ತೂಕವು ರಾಮನ ತೂಕಕ್ಕಿಂತ 5 kg ಕಡಿಮೆ. ನೋಡ್ರಿ ಈತನ ತೂಕ ಎಂತಲ್ಲ ರಾಮನ ತೂಕಕ್ಕಿಂತ 5 kg ಕಡಿಮೆ ಇರ್ತದೆ, ಲೆಸ್ ಅದ. ಮತ್ತು ನೇಹ ತೂಕವು ರಾಮನ ತೂಕಕ್ಕಿಂತ 3 kg ಹೆಚ್ಚು. ಅಂದ್ರೆ ಈಗ ನೇಹ ಹೇಳ್ತದ್ರ ರಾಮನದಲ್ಲ ಅದಕ್ಕಿಂತ +3 ಐತಂತ. ಹಾಗಾದ್ರೆ ಮೂವರ ಒಟ್ಟು ತೂಕ 130. ಅಂದ್ರೆ ಏನು, ರಾಜೇಶ ಮತ್ತು ರಾಮ ಮತ್ತು ನೇಹ ಸೇರಿ 130 kg ಆಗಿದ್ರೆ ರಾಮನ ತೂಕ ಕೇಳಿದ್ರೆ ನಾವೇನ್ ನೋಡ್ರಿ, ಒಂದು ಹೆಸರು ಬರ್ಕೊಂಡ್ರಿ. ಫಸ್ಟ್ ರಾಜೇಶ್ ತಗೊಂಬನ, ರಾಜೇಶ್. ನೆಕ್ಸ್ಟ್ ರಾಮ್ ತಗೊಳೋಣ, ಸೊ ನೇಹ ತಗೊಳೋಣ. ಸೊ ಈಗ ಯಾಕೆ ತಗೊಳ್ತಿದ್ವಿ, ಕ್ಲೀನಾಗಿ ಬಿಡಿಸ್ಕೋಬೇಕಲ್ಲ ನಾವು. ಬರೀ ರಾಜೇಶನ ತೂಕ ರಾಮನ ತೂಕಕ್ಕಿಂತ 5 kg ಕಡಿಮೆ. ರಾಮ ಎಷ್ಟಂತ ಗೊತ್ತಿಲ್ಲ, ನಾನು ರಾಮನ್ ನಾನು X ಅಂತ ತಗೊಂಡ್ಬಿಡ್ತೀನಿ. ಸೊ ಈಗ ಏನಾಗುತ್ತೆ, ನೋಡ್ರಿ ಇದನ್ನ X ಅಂತ ತಗೊಂಡೆ. ಈಗ ರಾಜೇಶ್ ಹೇಳಿದ್ತಾ, ರಾಜೇಶನ ತೂಕ ರಾಮನಿಗಿಂತ 5 kg ಕಡಿಮೆ. ರಾಮ ಏನು X, ಸೊ ಇತನಿಗಿಂತ ಕಡಿಮೆ ಅಂದಾಗ -5 ಮಾಡಬೇಕು. ಎಷ್ಟು 5 kg ಕಡಿಮೆ ಅದ. ಕಡಿಮೆ ಅಂದ್ರೆ
ಹೆಚ್ಚು ಅಂದ್ರೆ ಪ್ಲಸ್ ಮಾಡ್ರಿ. ನೇಹ ತೂಕ, ನೇಹ ಇಲ್ಲ ನೋಡಿ, ನೇಹ ತೂಕವು ರಾಮನ ತೂಕಕ್ಕಿಂತ 3 ಕೆಜಿ ಹೆಚ್ಚು. ರಾಮ ಇಲ್ಲದನ ಎಕ್ಸ್ ಅನ್ನು ಇತನಿಗಿಂತ 3 ಹೆಚ್ಚು ಅನ್ನೋದಕ್ಕ ನೇಹ ರಾಮನಿಗಿಂತ 3 ಹೆಚ್ಚು ಪ್ಲಸ್ 3. ಸೊ ಇಲ್ಲಿ ನಮಗೆ ಏನ್ ಬಂತಪ್ಪ ಈಕ್ವೇಶನ್ ಸ್ಟಾರ್ಟ್ ಆಗೋದು. ಈಗ ಏನ್ ಮಾಡಮ್ರಿ, ಮೂವರ ಒಟ್ಟು ತೂಕ, ಒಟ್ಟು ಅಂದಾಗ ರಾಜೇಶ್, ರಾಮ್, ನೇಹ ಇವ್ರದ್ದು ಮೂವರದು ಪ್ಲಸ್ ಆಗಿರ್ತದೆ. ಸೊ ಮೂವರದು ಒಟ್ಟು ಆಗಿರ್ತದೆ. ಸೊ ಹಾಗೆ ನಾನು ಪ್ಲಸ್ ಪ್ಲಸ್ ಇಸ್ ಈಕ್ವಲ್ ಟು ಅಲ್ಲಿ ಕೊಟ್ಟರು 130 ಕೆಜಿ. ಸೊ ಹಾಗೆ ನಾವು 130 ಕೆಜಿ ಬರ್ಕೊಳ್ತೀವಿ. ಕೆಜಿ ಇಟ್ ಮೀನ್ಸ್ ಕಿಲೋಗ್ರಾಮ್. ಬನ್ನಿ ಇದ್ದರೆ ರಾಮನ ತೂಕ, ರಾಮ ನೋಡ್ರಿ ಇಲ್ಲ ಎಕ್ಸ್ ಅಂದ್ರೆ ಎಕ್ಸ್, ಡೈರೆಕ್ಟ್ ಎಕ್ಸ್ ಬೆಲೆನೇ ಕೇಳ್ತದೆ. ಬರ್ರಿ ಈಗ ಪೇಷನ್ಸ್ ಸ್ಟಾರ್ಟ್ ಮಾಡ್ರಿ. ಇಲ್ಲಿ ಒಂದು ಎಕ್ಸ್ ಅದ, ಇಲ್ಲಿ ಒಂದು ಎಕ್ಸ್ ಅದ, ಇಲ್ಲಿ ಒಂದು ಎಕ್ಸ್, ಒಟ್ಟಾರೆಯಾಗಿ ಎಲ್ಲವೂ ಪ್ಲಸ್ ಅಲ್ಲಿ ಅದಾವ. ಹಾಗೆ 3 ಎಕ್ಸ್ ಆಗ್ತದೆ. ಅದೇ ರೀತಿ ಇಲ್ಲಿ ಮೈನಸ್ 5 ಅದ, ಇಲ್ಲಿ ಪ್ಲಸ್ 3 ಅದ. ಸೊ 5ರಲ್ಲಿ 3 ನಾವೇನು ಕೂಡಿಸ್ಬೇಕಾಗ್ತದೆ, ಮೈನಸ್ ಅಲ್ಲಿ ಐತೆ. ಸೊ ಏನ್ ಮಾಡಮ್ರಿ, ಮೊದಲು ಈ ಮೈನಸ್ 5 ಆ ಕಡೆ ಕಳಿಸ್ಬಿಡಮ್ರಿ. ಇಸ್ ಈಕ್ವಲ್ ಟು ದಾಟಿದ್ರೆ ಆರ್ ಎಚ್ ಎಸ್ ಕಡೆ ನಾವೇನಾದ್ರು ಶಿಫ್ಟ್ ಮಾಡಿದಾಗ ಮೈನಸ್ ಇರೋದು ಪ್ಲಸ್, ಪ್ಲಸ್ ಇರೋದು ಮೈನಸ್ ಆಗ್ತದೆ. ಸೊ ಏನ್ ಮಾಡಮ್ರಿ, ಬರೀ ಡೈರೆಕ್ಟ್ ಮಾಡಮ್ರಿ. 130 ಕೆಜಿ ಬರ್ಬಿಡಮ್ರಿ. ಈ ಮೈನಸ್ 5 ಇರೋದು ಆರ್ ಎಚ್ ಎಸ್ ಕಡೆ ದಾಟ್ಬಿಟ್ರೆ ಪ್ಲಸ್ 5 ಆಯ್ತು. ಅದೇ ರೀತಿ ಈ ಪ್ಲಸ್ 3 ಆ ಕಡೆ ಕಳಿಸ್ಬಿಟ್ಟು ಡೈರೆಕ್ಟ್ ಮೈನಸ್ 3 ಆಯ್ತು. ಸೊ ಇಸ್ ಈಕ್ವಲ್ ಟು 130 ಪ್ಲಸ್ 5 135, 135 ಮತ್ತೆ 3 ಕಡೆ 132 ಆಗ್ತದೆ. ಸೊ 3x ಇಸ್ ಈಕ್ವಲ್ ಟು 130. ನನಗೆ ಎಕ್ಸ್ ಬೆಲೆ ಬೇಕೀಗ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಈ 3 ಮತ್ತು ಬೀಜ ಪದಗಳ ಮಧ್ಯೆ ಏನಿಲ್ಲಪ್ಪ ಇಂಟು ಗುಣಕಾರ ಚಿಹ್ನೆ ಇರುತ್ತೆ. ಸೊ ಹಾಗಾಗಿ ಇಸ್ ಈಕ್ವಲ್ ಈ ಕಡೆ ದಾಟಿಸ್ಬಿಟ್ರೆ ಏನಾಗ್ತದೆ ಭಾಕಾರ ಆಗುತ್ತೆ. ಸೊ 132 ಡಿವೈಡೆಡ್ ಬೈ 3. ಸೊ 3 ಒಂದ್ಲೆ 3 4 12, 1 ಉಳಿತು 3 4 12. ಒಟ್ಟಾರಾಗಿ ಎಕ್ಸ್ ಇಸ್ ಈಕ್ವಲ್ ಟು 44 ಕೆಜಿ ಬರ್ತದ. ಸೊ ಎಕ್ಸ್ ಅಂದ್ರನೇ ರಾಮ್, ಎಕ್ಸ್ ಅಂದ್ರನೇ ರಾಮ್, ರಾಮನ ತೂಕ 44 ಕೆಜಿ. ಬನ್ನಿ ಮೊದಲನೇ ಆಯ್ಕೆಯಲ್ಲಿ ಇದೆ. ಅರ್ಥ ಆಗಿದೆಲ್ಲ ಮಕ್ಕಳೇ, ರಾಮನ ತೂಕ ಸಿಕ್ತು, ಹಾಗೆ ರಾಜೇಶಂದು ಸಿಗ್ತದೆ, ನೇಹ ಸಿಗುತ್ತೆ. ಆದ್ರೆ ನಮಗೆ ಅದು ಬೇಕಾಗಿಲ್ಲ. ಯಾಕಪ್ಪ ಅಂದ್ರೆ ನಮ್ಮ ಪ್ರಶ್ನೆಯಲ್ಲಿ ಕೇವಲ ರಾಮನ ತೂಕ ಮಾತ್ರ ಕೇಳ್ತಿದ್ದಾರೆ. ಬನ್ನಿ ಮುಂದಿನ ಪ್ರಶ್ನೆ ಮಾಡೋಣ. ಬನ್ನಿ ಪ್ರಶ್ನೆ ಇದು ನೋಡ್ರಿ, ಅತಿ ಸುಲಭ ಇದೆ. ನೋಡಿ ಈ ಲೆಕ್ಕ ನೋಡೋಣ. ಏತಪ್ಪ ಅಂದ್ರೆ 1 ಪ್ಲಸ್ 0 ಪ್ಲಸ್ 9/10 ಪ್ಲಸ್ 3/100. ಇಲ್ಲಿ ಒಂದ್ ಸ್ವಲ್ಪ ಈ ಕಡೆ ಗಮನ ಕೊಡಂಬರಿ. ದಶಮಾಂಶದಾಗಿದ್ರೆ ದಶಮಾಂಶಕ್ಕೆ ಪರಿವರ್ತಿಸೋಣ, ಇಲ್ಲ ಭಿನ್ನ ರಾಶಿ ಒಳಗಿದ್ರೆ ಡೈರೆಕ್ಟ್ ಭಿನ್ನ ರಾಶಿ ಒಳಗೆ. ಇಲ್ಲಿ ಬರೀ ಆಯ್ಕೆಗಳು ಯಾವ್ದು, ಎಲ್ಲ ದಶಮಾಂಶದಲ್ಲಿ ಅದ ನೋಡ್ರಿ. ಸೊ ಹಾಗೆ ನಾವು ದಶಮಾಂಶಕ್ಕೆ ಪರಿವರ್ತಿಸಂಬ್ರಿ. 1 ಪ್ಲಸ್ 0 1 ಆಗ್ಬಿಡ್ತು, ಡೈರೆಕ್ಟ್ ಪ್ಲಸ್ ಬರ್ಬೋದು. 0ಯನ್ನು ಕೂಡಿಸಿ ಅದೇ ಸಂಖ್ಯೆ ಚೆನ್ನಲ್ಲ. 9/10 0.9 ಪ್ಲಸ್ 3/100 ಅಂದ್ರೆ 0.03. ಹೌದಲ್ವಾ ಮಕ್ಕಳೇ? ಅಂದ್ರೆ ಕೆಳಗಡೆ 10, 100 ಸಾವಿರಗಳಿದ್ದಾಗ ನಾವೇನ್ ಮಾಡ್ಬೇಕು, ಕೆಳಗಡೆ 1ರ ಮುಂದೆ 0 ಎಷ್ಟು 0 ಅದಾವ ಅಷ್ಟು ಸೊನ್ನೆಗಳ ಬಿಂದನ್ನು ಹಿಂದಕ್ಕೆ ಹೋಗ್ಬೇಕು. ಸೊ ಬನ್ನೀಗ ಇದನ್ನೆಲ್ಲ ಕೂಡಿಸ್ರಿ. 1 ಮುಂದೆ ಏನ್ ಲೆಕ್ಕ ದಶಾಂಶ ಕೊಟ್ಟು 0 ಕೊಡ್ರಿ, ಯಾಕಂದ್ರೆ ಇದು ದಶಾಂಶ ಸಂಖ್ಯೆ ಇದೆ. ಸೊ 0.9 ಮತ್ತೆ ಏನ್ ತೊಗೊಳ್ರಿ 0.03. ಸರಿ ಈ ಕಡೆ ಬಂತಲ್ಲ, ಈ ಕಡೆ ಏನಕ್ಕೂ 0 0 ಹಾಕೊಂಡ್ರೆ ಕೂಡಿಸ್ರಿ. 3 9 ಬಿಂದು ಬಿಂದು 1 1.93 ನಮ್ಮ ಆಯ್ಕೆಯಲ್ಲಿ ಬಂದಿದೆ. ಮೊದಲನೇ ಆಯ್ಕೆನೇ ಸರಿಯಾಗಿದೆ ನೋಡ್ರಿ, ಸರಿಯಾಗಿದೆ ಅಲ್ವಾ? ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ಕ್ವಶನ್ ನಂಬರ್ 6 ನೋಡ್ರಿ. ಕ್ವಶನ್ ನಂಬರ್ 6 ಏನಿದೆ ಅಂದ್ರೆ 5 ರೂಪಾಯಿ ನಾಣ್ಯದ ತೂಕ 9 ಗ್ರಾಮ್ ಇರುತ್ತದೆ. ಅಂದ್ರೆ ಒಂದು 5 ರೂಪಾಯಿ ಕಾಯಿನ್ ಇದಲ್ಲ, ಅದ್ರ ವೇಟ್ ಏನಿದಪ್ಪ ಅಂದ್ರೆ 9 ಗ್ರಾಮ್ ಇರ್ತದೆ ಅಂತ ಹೇಳ್ತಾರೆ. ಹಾಗಾದ್ರೆ 5 ರೂಪಾಯಿ ನಾಣ್ಯಗಳ ಚೀಲವು 9 ಕೆಜಿ ತೂಕ ಇದ್ರೆ, ಇದು ಒಂದು ಚೀಲ, ಇದ್ರಾಗ ಎಲ್ಲ 5 ರೂಪೀಸ್ ಕಾಯಿನ್ ಮಾಡೋದು ಆಲ್ರೆಡಿ ತುಂಬಿ ಹೋಗೈತೆ. ಸೊ ಇದ್ರದ್ದು ವೇಟ್ 9 ಕೆಜಿ ಐತಂತ. ಅದೇ ರೀತಿ ಒಂದು ಕಾಯಿನ್ ವೇಟ್ 9 ಗ್ರಾಮ್ಸ್ ಐತಂತ, 9 ಗ್ರಾಮ್ಸ್. ಸೊ 9 ಗ್ರಾಮ್ ಒಂದು ಕಾಯಿನ್ ಇದ್ರೆ ಟೋಟಲ್ ಇಡೀ ಚೀಲತ್ತು 9 ಕೆಜಿ ಅದ. ಹಾಗಾದ್ರೆ ಏನ್ ಕೇಳಿದಾರೆ, ಅದ್ರಲ್ಲಿ ಇರ್ತಕ್ಕಂಥ ಒಟ್ಟು ಎಷ್ಟು ಅದಾವ, ಮತ್ತೆ ಇವು ಕೊಟ್ಟಿರ್ತಕ್ಕಂಥ ಚಿತ್ರದಲ್ಲಿ ಎಣಿಸಿರಿ ಹಿಂದಗಡಿಗೆ. ಸೊ ಒಟ್ಟು ಎಷ್ಟು ಅದಾವ ಅಂತ ಕೇಳಕತ್ತಾರ. ಬನ್ನಿ ನಮಗ ಏಕಮಾನ ಪದ್ಧತಿ ಬರ್ತದೆಲ್ಲರಿ, ಯೂನಿಟರಿ ಮೆಥಡ್. ಆ ಮೂಲಮಾನದಲ್ಲಿ ಮಾಡಂಬರಿ ಏನಪ್ಪ, ನಮಗ ಒಂದು ನಾಣ್ಯದ ತೂಕ ಗೊತ್ತದ. ಒಂದು ನಾಣ್ಯದ ತೂಕ ಕೇವಲ 9 ಗ್ರಾಮ್ ಆಗೈತಿ. ಹೌದಲ್ಲ? ನಾನು ಎಷ್ಟು ನಾಣ್ಯ ಅಂತಾನೆ ಕೇಳಬೇಕು. ಇದು ನಾಣ್ಯ, ಇದು ಕಾಯಿನ್ಸ್, ಇದು ವೇಟ್ ತೂಕ. ನಾಣ್ಯದ ಕೆಳಗೆ ನಾಣ್ಯ ಬರ್ಕೊಂಡ್ರೆ ತೂಕದ ಕೆಳಗೆ ತೂಕ ಬರ್ಕೊಂಡು ಉತ್ತರ ಮುಗಿತು. ಈಗ ನೋಡ್ರಿ ನಮ್ಗೆ ನಾಣ್ಯ ಕನ್ನಡ ಅಂದಿಡಲ್ಲ. ಸೊ ಇದು ನನಗೆ ಗೊತ್ತಿಲ್ಲ, ಅದಕ್ಕೆ ಕ್ವಶನ್ ಮಾರ್ಕ್ ಇರ್ತದೆ. ಆದ್ರೆ ಒಟ್ಟು ನಾಣ್ಯದ ತೂಕ ಅಂತ ಗೊತ್ತಿಲ್ಲ 9 ಕೆಜಿ.
ಇಲ್ಲಿ ಕೆಜಿ ಐತಿ, ಇಲ್ಲಿ ಗ್ರಾಮ್ ಐತಿ. ಸೊ ಮೊದಲು ಮೂಲಮಾನ ಚೇಂಜ್ ಮಾಡ್ರಿ. 9 ಕೆಜಿಗೆ ಇಂಟು 1000 ಮಾಡಿದ್ರೆ 9000 ಗ್ರಾಮ್ ಆಗುತ್ತೆ. ಯಾಕೆ 1000 ಅಂದ್ರೆ 1 ಕೆಜಿಗೆ 1000 ಗ್ರಾಮ್, ಹಾಗಾಗಿ 9 ಕೆಜಿಗೆ 9000 ಗ್ರಾಮ್. ಸೊ ಈಗ ಬರೀ ಎಷ್ಟು ನಾಣ್ಯಗಳನ್ನ ಗೊತ್ತಾಗ್ಬಿಡ್ತದೆ. ಹಿಂಗ ಹಿಂಗ ಲೈನ್ ಹಾಕ್ರಿ. ನೆಕ್ಸ್ಟ್ 9000 ಇಂಟು 1 9000 ಡಿವೈಡ್ ಬೈ 9 ಮಾಡ್ರಿ. 9 ಒಂದೇ 3 0. ಒಟ್ಟಾರೆಯಾಗಿ 1000 ನಾಣ್ಯಗಳನ್ನ ನೋಡ್ರಿ ಆ ಚೀಲದಲ್ಲಿ. ಸೊ ಆದ್ದರಿಂದ ನಮ್ಮ ಉತ್ತರ ಆಯ್ಕೆ 4ರಲ್ಲಿ ಇದೆ. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ಪ್ರಶ್ನೆ ಸಂಖ್ಯೆ 7 ಏನ್ ಹೇಳತ್ತಪ್ಪ ಅಂದ್ರೆ, ಬನ್ನಿ ಲಂಬಕೋನ ತ್ರಿಕೋನದ ಲಂಬಕೋನ, ಇಟ್ ಮೀನ್ಸ್ ರೈಟ್ ಆಂಗಲ್ ಟ್ರಯಾಂಗಲ್, ಲಂಬಕೋನ ತ್ರಿಕೋನದ ವಿಸ್ತೀರ್ಣ. ಸೊ ನೋಡ್ರಿ, ಸೊ ಲಂಬಕೋನ ತಗೊಳ್ರಿ, ಒಂದು ಎ ಕೊಡ್ರಿ, ಒಂದು ಬಿ ಕೊಡ್ರಿ, ಒಂದು ಸಿ ಕೊಡ್ರಿ. ಅದ್ರ ಹೆಸರು ಎ ಬಿ ಸಿ ಅಂದ್ರೆ ಮತ್ತೆ ಏನ್ ಅನ್ಕೊಂಡ್ಬಿಡ್ರಿ, ಆ ತ್ರಿಭುಜಕ್ಕೆ ಒಂದು ಹೆಸರು ಕೊಡ್ತಾ ಇದೀವಿ, ಎ ಬಿ ಸಿ ಲಂಬಕೋನ ತ್ರಿಭುಜ. ಅದರಲ್ಲಿ ಅದ್ರ ವಿಸ್ತೀರ್ಣ, ವಿಸ್ತೀರ್ಣ ಅಂದ್ರೆ ಇದು ಒಳಗ ಭಾಗ. ವಿಸ್ತೀರ್ಣ ಅಂದಾಗ ಯಾವುದೇ ಆಕೃತಿಯು ಆಕ್ರಮಿಸಿರುವ ಈ ಪ್ರದೇಶವನ್ನ ವಿಸ್ತೀರ್ಣ ಅಂತೀವಿ. ಈ ವಿಸ್ತೀರ್ಣ ಎಷ್ಟೈತಪ್ಪ ಅಂದ್ರೆ 40 ಚದರ ಸೆಂಟಿಮೀಟರ್. ನೆನಪಿಟ್ಕೊಳ್ರಿ, ನಾವ್ ಯಾವಾಗ್ಲೂ ವಿಸ್ತೀರ್ಣವನ್ನ ಚದರ ಮೂಲಕ ಅಳಿತೀವಿ. ಸೊ ಅದರ ಪಾದ ಅಂದ್ರೆ ಇದು ನೋಡ್ರಿ, ಇದ್ರ ಪಾದ ಏನೈತಪ್ಪ ಅಂದ್ರೆ 20 ಸೆಂಟಿಮೀಟರ್ ಅಂತ. ಮುಂದೆ ಏನ್ ಕೇಳಿದನಪ್ಪ ಅಂದ್ರೆ ಅದರ ಎತ್ತರ ಅಂದ್ರೆ ಇದು ನೋಡ್ರಿ. ಸೊ ಇದನ್ನ ಎತ್ತರ ಅಂತೀವಿ, ಇದನ್ನ ಕೇಳ್ತದಾರ. ಸೊ ಇದನ್ನ ನಾವು ವಿಕರ್ಣ ಅಂತೀವಿ. ಸೊ ಇದನ್ನ ಕೇಳ್ತಾ ಇಲ್ಲವ, ಇದನ್ನ ಕೇಳಿಲ್ಲ. ಸೊ ಜಸ್ಟ್ ಎತ್ತರ ಕೇಳ್ತಾರೆ. ನಮಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಎತ್ತರ ಬೇಕಾಗೈತೆ. ವಿಸ್ತೀರ್ಣ ಸೂತ್ರ ನಮ್ಗೆ ಗೊತ್ತಾಗಿದೆ. ಸೊ ವಿಸ್ತೀರ್ಣ ಇಸ್ ಈಕ್ವಲ್ ಟು 1/2 ಇಂಟು ಪಾದ ಇಂಟು ಎತ್ತರ. ಸೊ ನನಗೇನ್ ಬೇಕು, ಎತ್ತರ ಬೇಕು. ಸೊ ನಾನು ಏನ್ ಮಾಡ್ತೀನಿ, ಚೇಂಜ್ ಮಾಡ್ಕೊಂಡು ಹೋಗ್ತೀನಿ. ಡಿವೈಡ್ ಬೈ 2, 1/2 ಈ ಕಡೆ ಬಂದ್ರೆ ಇಂಟು 2 ಆಗುತ್ತೆ. ಸೊ ವಿಸ್ತೀರ್ಣ ಇಂಟು 2 ಆಗುತ್ತೆ. ಈ ಪಾದ ಇಂಟು ಈ ಕಡೆ ಬಂದ್ರೆ ಡಿವೈಡ್ ಬೈ ಪಾದ ಆಗುತ್ತೆ. ಸೊ ನಮಗೆ ಟೋಟಲ್ ಆಗಿ ಎತ್ತರ ಸಿಕ್ಬಿಡ್ತದೆ. ಸೊ ಹಾಗಾಗಿ ನಾವೇನ್ ನೋಡಪ್ಪ ಅಂದ್ರೆ ತೊಂಬರಿ ವಿಸ್ತೀರ್ಣ ಎಷ್ಟೈತೆ 40 ಐತೆ ಇಂಟು 2, ಪಾದ ಎಷ್ಟೈತೆ 20 ಐತೆ. ಬನ್ನಿ, ಸೊ ಈ 0 2 ಒಂದೇ 2 ಹೋಯ್ತು, ಉಳಿದಿರೋದು 4. ನಮ್ಮ ಉತ್ತರ 4 ಸೆಂಟಿಮೀಟರ್ ಐತೆ. ಬನ್ನಿ, ಇದು ಸರಿಯಾದ ಉತ್ತರ. ಇಲ್ಲಿ ಆಯ್ಕೆಗಳಲ್ಲಿ ಇಲ್ಲ, ಸೊ ಹಾಗಾಗಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಸೊ ಉತ್ತರ 4 ಸೆಂಟಿಮೀಟರ್ ಸರಿಯಾದ ಉತ್ತರ. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ಪ್ರಶ್ನೆ ಸಂಖ್ಯೆ 8 ನೋಡ್ರಿ. 2 ಸಹ ಅವಿಭಾಜ್ಯ ಸಂಖ್ಯೆಗಳ ಗುಣಾಕಾರವು 117 ಆಗಿದ್ರೆ ಅದರ ಲಾಸಾಹ ಎಷ್ಟು? ನೋಡ್ರಿ, ಎಲ್ಸಿಎಂ ಕೇಳ್ತದಾರ. ನಿಮ್ಗೆ ನೆನಪಿರ್ಲಿ, ಸಹ ಅವಿಭಾಜ್ಯ ಸಂಖ್ಯೆಗಳ ಲಾಸಾಹವು, ಸಹ ಅವಿಭಾಜ್ಯ ಸಂಖ್ಯೆಗಳ ಲಾಸಾಹಗಳು ಅವುಗಳ ಗುಣಾಕಾರಕ್ಕೆ ಸಮ ಇರ್ತದೆ. ಸೊ ಅವಿಭಾಜ್ಯ ಸಂಖ್ಯೆಗಳ ಲಾಸಾಹಗಳ ಗುಣಲಬ್ಧಕ್ಕೆ ಯಾವ ರೀತಿ ಸಮ ಇರ್ತದಲ್ಲ, ಹಾಗಾಗಿ ಸಹ ಅವಿಭಾಜ್ಯ ಸಂಖ್ಯೆಗಳ ಲಾಸಾಹಗಳು ಗುಣಲಬ್ಧಕ್ಕೆ ಸಮ ಆಗಿರುತ್ತೆ. ಹಾಗೆ ಅವರು ಗುಣಾಕಾರ ಕೊಟ್ಟಾಬಿಟ್ಟಾರ 117. ಹಾಗೆ ಅದರ ಲಾಸಾಹ ಸಹ 117 ಆಗಿರ್ತದ. ಸೊ ಇದರಲ್ಲಿ ಏನು ಅಷ್ಟು ತೊಂದರೆ ಇಲ್ಲ. ಬನ್ನಿ ಮುಂದಿನ ಪ್ರಶ್ನೆ ಹೋಗೋಣ. ಪ್ರಶ್ನೆ ಸಂಖ್ಯೆ 9 ನೋಡ್ರಿ. ಐತೆ 144ರ 3/4 96ರ 2/3ಕ್ಕಿಂತ ಎಷ್ಟು ದೊಡ್ಡದಾಗಿದೆ ಅಂತ ಕೇಳಿದ ಪ್ರಶ್ನೆ. ಅಂದ್ರೆ ಇದು ಇದಕ್ಕಿಂತ ಎಷ್ಟು ದೊಡ್ಡದು ಅಂತಂದ್ರೆ ಇದ್ರ ಬೆಲೆ ಕಂಡು ಹಿಡಿದ್ರಿ, ಇದ್ರ ಬೆಲೆ ಕಂಡು ಹಿಡಿದು ತದನಂತರ ಕಳೀರಿ ಅಷ್ಟೇ. ಬನ್ನಿ ಇದನ್ನ ಫಸ್ಟ್ ನೋಡಂಬ್ರಿ. 144 ರಾ ಅಂದ್ರೆ ಸ್ಪೆಷಲ್ ಮಲ್ಟಿಪ್ಲಿಕೇಶನ್. ಸೊ ಹಾಗಾಗಿ ಇಂಟು ಹಚ್ಚಬೇಕು, ವಿಶೇಷ ಗುಣಾಕಾರ ಅಂತ ಇದಕ್ಕ. ಸೊ ನೆಕ್ಸ್ಟ್ 3/4. ಸೊ ಇದನ್ನು ಮಾಡಿದ್ರೆ ಇದ್ರ ಬೆಲೆ ಸಿಗ್ತದೆ ನೋಡ್ರಿ. 4 1 4 3 12 2 4 24 36 ಎಷ್ಟು ಬರುತ್ತೆ ನೋಡ್ರಿ. 90 ಪ್ಲಸ್ 6 3 18 108 ಆಗುತ್ತೆ ನೋಡ್ರಿ ಇದ್ರ ಬೆಲೆ. ಸೊ 36 3 108 ಆಗುತ್ತೆ. ಇದ್ರ ಬೆಲೆ ತಗೊಂಬ್ರಿ. ಆಗಲ್ಲ ಹೇಳಿದ್ನಲ್ಲ, ರಾ ಅಂದ್ರೆ ಸ್ಪೆಷಲ್ ಮಲ್ಟಿಪ್ಲಿಕೇಶನ್ ಅಂತ. ತಗೊಂಡ್ರೆ ಹಂಗೆ ಮಾಡ್ರಿ. 96 ಇಂಟು 2/3 3 1 3 3 3 32 64. ಸೊ ಈಗ ನಿನಗೆ 108 ಸಿಕ್ತು, 64 ಸಿಕ್ತು. 64 ಆಗಕ್ಕೆ ಹೋಗ್ಬೇಡ್ರಿ. ಅವ್ರು ಕೇಳಿದ್ದೇ ಪ್ರಶ್ನೆ ಎಷ್ಟು ದೊಡ್ಡದು, ಇದ್ರಾಗ ಇದನ್ನ ಕಳೀರಿ. ಇದು ಆಲ್ರೆಡಿ ದೊಡ್ಡದೆ, ಎಷ್ಟು ದೊಡ್ಡದು ಅಂತ ಕೇಳ್ತಾರೆ. ಸೊ 108ರಲ್ಲಿ 64 ನೀವೇನ್ ಮಾಡ್ತೀರಿ, -8 4 ಹೋದ್ರೆ 4, 10 6 ಹೋದ್ರೆ ಡೈರೆಕ್ಟ್, ಸಾರಿ 10 6 ಹೋದ್ರೆ 4, ಇದು 4, 10 6 4, 44 ನಮ್ಮ ಉತ್ತರವಾಗಿದೆ. ಆಯ್ಕೆ 2ರಲ್ಲಿ ಸರಿ ಇದೆ.
ಬನ್ನಿ ಕೊನೆಯ ಪ್ರಶ್ನೆ ಹೋಗೋಣ. ಬನ್ನಿ ಈ ಪ್ರಶ್ನೆ ನೋಡಿದ್ರಲ್ಲ, ಕೊಟ್ಟಿರುವ ಚಿತ್ರದಲ್ಲಿ ಅದರ ವಿಸ್ತೀರ್ಣವನ್ನು ಕಂಡುಹಿಡಿ ಅಂತ ಹೇಳ್ತಾರೆ. ವಿಸ್ತೀರ್ಣ ಅಂದ್ರೆ ಗೊತ್ತದಲ್ಲ, ಈಗ ಜಸ್ಟ್ ಒಂದ್ ಲೆಕ್ಕ ನೋಡಿದ್ವಿ, ಇದ್ರ ಹಿಂದಿನ ಲೆಕ್ಕ ಒಂದ್ ತ್ರಿಭುಜದ್ದು, ಅಲ್ಲಿ ವಿಸ್ತೀರ್ಣ ಆಲ್ರೆಡಿ ಕೊಟ್ಟಿದ್ರು, ಇಲ್ಲಿ ವಿಸ್ತೀರ್ಣ ಕೇಳಿದಾರೆ. ನಮ್ ನೆನಪಿರ್ಲಿ, ವಿಸ್ತೀರ್ಣ ಮಾಡ್ಬೇಕಪ್ಪ ಅಂದ್ರೆ ಒಂದ್ ನಮ್ಗ ಚೌಕ ಇರ್ಬೇಕು, ಇಲ್ಲ ಆಯತ ಇರಬೇಕು, ಇಲ್ಲ ವೃತ್ತ ಇರಬೇಕು, ಇಲ್ಲ ತ್ರಿಭುಜ ಇರಬೇಕು. ಯಾಕಪ್ಪ ಅಂದ್ರೆ ನಾವು ಇದಕ್ಕೆ ಎಲ್ಲವೂ ಸೂತ್ರವನ್ನ ಕಲ್ತೀವಿ, ಆದ್ರೆ ಈ ರೀತಿ ಆಕೃತಿಗೆ ನಾವು ಸೂತ್ರ ಕಲ್ತಿಲ್ಲ, ಯಾಕಂದ್ರೆ ಬಹುಭುಜ ಆಕೃತಿ ಆಗುತ್ತೆ. ಸೊ ನಾವೇನ್ ಮಾಡಮ್ರಿ, ನನಗ ಆಯತಕ್ ಗೊತ್ತು, ಚೌಕಕ್ ಗೊತ್ತಲ್ವಾ, ನಾನೇನ್ ಮಾಡ್ತೀನಿ, ಇದನ್ನ ಈ ರೀತಿ ಏನ್ ಮಾಡ್ತೀನಿ, ಈ ರೀತಿ ಕಟ್ ಮಾಡಿ ಇದರ ಒಂದು 2 ಆಯತಗಳಾಗಿ ವಿಂಗಡಿಸಿ ಬಿಡ್ತೀನಿ. ಸೊ ಅವಾಗ ಏನಾಗುತ್ತ, ನನಗ ಆಯತದ ಸೂತ್ರ ಗೊತ್ತದ, ನನಗ ವಿಸ್ತೀರ್ಣ ಉದ್ದ ಇಂಟು ಅಗಲ ಮಾಡಿಬಿಟ್ರೆ ನನಗ ನೇರವಾಗಿ ವಿಸ್ತೀರ್ಣ ಸಿಕ್ಬಿಡ್ತದ. ಸರಿಯಾಗಿ ಕೇಳ್ಬೇಕು, ಯಾಕಪ್ಪ ಅಂದ್ರೆ ಇಲ್ಲಿ ನಾವು ಡಿವೈಡ್ ಮಾಡಿರ್ತೀವಲ್ಲ. ಬನ್ನಿ, ಇದರ ಅಳತೆ 3 ಸೆಂಟಿಮೀಟರ್ ಐತೆ, ಇದರ ಅಳತೆ 13 ಸೆಂಟಿಮೀಟರ್ ಐತೆ. ಸೊ ಇದು 13 ಇದ್ರೆ ಇದು ಆಟೋಮೆಟಿಕ್ ಆಗಿ 13 ಇರುತ್ತೆ, ಇದು 3 ಇದ್ರೆ ಇದು ಆಟೋಮೆಟಿಕ್ ಆಗಿ 3 ಇರುತ್ತೆ. ಸೊ ಇವೆರಡನ್ನ ಮಲ್ಟಿಪ್ಲಿಕೇಶನ್ ಅಂದ್ರೆ ಗುಣಾಕಾರ ಮಾಡಿಬಿಟ್ಟುವಪ್ಪ ಅಂದ್ರೆ ಇದರ ವಿಸ್ತೀರ್ಣ ಸಿಕ್ಬಿಡುತ್ತೆ. ಯಾಕಂದ್ರೆ ಇದ್ರ ವಿಸ್ತೀರ್ಣ ಸೂತ್ರ ಉದ್ದ ಇಂಟು ಅಗಲ. ಸೊ 13 ಮೂರ್ಲೆ 39 ಚದರ ಸೆಂಟಿಮೀಟರ್ ಆಗ್ಬಿಡುತ್ತೆ. ಸೊ ಒಂದು ಸಿಕ್ ನಮಗ, ನಿಮಗೆ ಒಂದು ಸಿಕ್ಕತ್ತಿದ್ರ ಮತ್ತೆ ಅದ್ರಾಗ ಆಪ್ಷನ್ ಇಲ್ಲ, ಮತ್ತೆ ಇದ್ರೆ ಹಾಕ್ಬಿಡ್ತಾರ ನೀವು, ಇದಲ್ಲ ಮತ್ತೆ ಇದೊಂದು ಹಾಕಿದ್ ನೋಡಿ. ಬರೀ ಇದನ್ನ ಯಾವ ರೀತಿ ಕಂಡುಹಿಡಿಬೇಕು, ಒಟ್ಟಾರೆಯಾಗಿ ಇಲ್ಲಿದ್ದ ಇಲ್ಲಿಗೆ 23 ಕೊಟ್ಟಾರ. ಸೊ ಇಲ್ಲಿ 3 ತೆಗದಾರ, ಇಲ್ಲಿ 3 ಇದ್ರೆ ಇದನ್ನು 3 ಇರ್ತಂತ ಈ ಸದ್ಯ ನೋಡಿದ್ವಿ. ಸೊ ಇದ್ರ 23ರಲ್ಲಿ ಈ 3 ತೆಗೆದು ಬಿಡ್ರಿ, ಅದನ್ನ ಈ ಬೇಕಾದ್ ಇಲ್ಲಿದ್ದಿಲ್ಲಿ ಅಷ್ಟೇ ಬೇಕು ನನಗೆ, ಇಲ್ಲಿದ್ರಿ ಅಷ್ಟೇ. ಸೊ 23ರಲ್ಲಿ ಈ 3 ತೆಗದ್ರೆ 20 ಉಳಿತದೆ, ಇದರ 20, ಇಲ್ಲಿದ್ದಿಲ್ಲಿಗೆ 26, ಇಲ್ಲಿದ್ದಿಲ್ಲಿಗೂ 20 ಇರುತ್ತೆ. ಸೊ ನನಗ ಈ ಅಳತೆ ಬೇಕು, ಈ ಅಳತೆ ಅಂದ್ರೆ ಈ ಅಳತೆ ಸಮ ಇರ್ತದೆ ಅಂತ ಹೇಳಿದ್ವಿ. ಸೊ ನನಗೆ ಇಲ್ಲಿದ್ದ ಇಲ್ಲಿಗೆ 13 ಐತಿ ನೋಡ್ರಿ, ಅಲ್ಲಿ ಹೇಳ್ತಾರ ಇಲ್ಲಿದ್ದಲ್ಲಿ 13 ಅಂತ ಹೇಳ್ತಾರ. ಸೊ ಅದರಲ್ಲಿ ಇಲ್ಲಿದ್ದ ಇಲ್ಲಿಗೆ ಆಲ್ರೆಡಿ 3 ಕೊಟ್ಬಿಟ್ಟಾರ, ನನಗದು ಬೇಕಾಗಿಲ್ಲ. ಸೊ 13 ಒಳಗೆ ಈ 3 ತೆಗೆದು ಬಿಡ್ತೀನಿ. ಸೊ ಇಲ್ಲಿದ್ದಲ್ಲಿ ಬರೀ ಕೇವಲ 10 ಉಳಿತೈತೆ, ಅಂದ್ರೆ ಇದು 10 ಇದ್ರೆ ಇದು 10 ಇರುತ್ತೆ. ಸೊ ಹಾಗಾಗಿ ಇದು 20, ಇದು 10, 2 ಒಂದ್ಲೆ 2, ಇದೊಂದು 0, ಇದೊಂದು 0, 200 ಚದರ ಸೆಂಟಿಮೀಟರ್ ಆಯ್ತು. ಸೊ 2 ಸಿಕ್ಬಿಟ್ಟು ವಿಸ್ತೀರ್ಣ ನನಗೆ. ಸೊ 2 ವಿಸ್ತೀರ್ಣ ಸಿಕ್ಕಾದ್ಮೇಲೆ ಎರಡನ್ನ ಕೂಡಿಸ್ರಿ, ಯಾಕೆ ಒಟ್ಟಾರೆಯಾಗಿ ಇದು ಒಂದು ಆಕೃತಿ ಆಗಿತ್ತಲ್ಲ, ಇದು 39, ಇದು 239 ನಮ್ಮ ಉತ್ತರ ಆಗುತ್ತಾ. ಸೊ ಮೊದಲನೇ ಆಯ್ಕೆ ಸರಿ ಆಗುತ್ತೆ ನೋಡ್ರಿ. ಅರ್ಥ ಆಗಿದೆಯಲ್ಲ ಮಕ್ಕಳೇ? ಓಕೆ, ಇದು ನನ್ನ ಕೊನೆಯ ಪ್ರಶ್ನೆ ಆಗಿತ್ತು, ಹಾಗೆ ಇದು ನನ್ನ ವಿಡಿಯೋ ಆಗಿತ್ತು. ಏನಾದ್ರೂ ನಿಮಗೆ ತಪ್ಪಾಗಿದ್ರೆ, ಅಕಸ್ಮಾತ್ ಇನ್ನೂ ಶಾರ್ಟ್ ಕಟ್ ಆಗಿದ್ರೆ ಕಾಮೆಂಟ್ ನಲ್ಲಿ ತಿಳಿಸಿ. ಅದೇ ರೀತಿಯಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಆಗಿ ಮತ್ತೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳು ಬೇಕಪ್ಪ ಅಂದ್ರೆ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿನ್ನೂರ್ ಅಂತ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ನಮ್ಮ ಪೇಜ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಸಹ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿನ್ನೂರ್ ಇದನ್ನ ನೀವು ಸರ್ಚ್ ಮಾಡಿದ್ರಪ್ಪ ಅಂದ್ರೆ ನಮ್ಮ ತರಗತಿಯಲ್ಲಿ ನಮ್ಮ ಶಾಲೆಯಲ್ಲಿ ನಡೀತಕ್ಕಂಥ ವಿದ್ಯಾರ್ಥಿಗಳ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇದೀವಿ ದಿನದಿಂದ ದಿನಕ್ಕೆ. ಸೊ ಅದೇ ರೀತಿ ವಿದ್ಯಾವಾಹಿನಿ ರೆಸಿಡೆನ್ಸಿ ಸ್ಕೂಲ್ ಅಂತೇಳಿ ಫೇಸ್ಬುಕ್ ಪೇಜ್ ಅಲ್ಲಿ ನೀವು ಫಾಲೋ ಮಾಡಿದ್ರೆ ಸಹ ಈ ತರಗತಿಗಳು ನಿಮಗೆ ಸಿಗ್ತಾ ಹೋಗ್ತವೆ. ಓಕೆ, ಇದೇ ರೀತಿ ನಾವು ಮುಂದಿನ ವಿಡಿಯೋದಲ್ಲಿ ಬರ್ತೀವಿ. ಓಕೆ, ಥ್ಯಾಂಕ್ ಯು.